ನಮಸ್ಕಾರ ಗೈಸ್, ನಾನು ನಿಮ್ ಧರ್ಮ ಗೈಸ್. ಆಕ್ಚುಲಿ ನಾಳೆ KCET ಎಕ್ಸಾಮ್ ಕಮೆನ್ಸ್ಮೆಂಟ್ ಆಗಿರೋದ್ರಿಂದ ಎಕ್ಸಾಮ್ ಹೋಗೋಕ್ಕೂ ಮುಂಚೆ ನಿಮ್ನ ನೀವು ಹೇಗೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ಡೀಟೇಲ್ ಆಗಿ ಮಾತಾಡಕ್ ಹೋಗ್ತೀವಿ. ಅಂದ್ರೆ ಎಕ್ಸಾಮ್ ಹೋಗೋಕ್ಕೂ ಮುಂಚೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕು, ಯಾವ್ದೆಲ್ಲ ವಿಷಯಗಳನ್ನ ಮಾಡಬೇಕು, ಮತ್ತೆ ನಿಮ್ಮ ಡ್ರೆಸ್ ಕೋಡ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಶಾರ್ಟ್ ಫಾರ್ಮ್ ಅಲ್ಲಿ, ಅಂದ್ರೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಾ ಬರೋಣ. ತುಂಬಾ ಜನಕ್ಕೆ ಇರೋ ಡೌಟ್ ಡ್ರೆಸ್ ಕೋಡ್ ಹೇಗಿರ್ಬೇಕು ಅನ್ನೋದು. ಸೊ ಗೈಸ್, KEA ಬೋರ್ಡ್ ಇಂದ ಅಫಿಷಿಯಲಿ ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟಿಲ್ಲ. ಸೊ ನೋಟಿಫಿಕೇಶನ್ ಬಿಡದೇ ಇರೋ ಕಾರಣದಿಂದ ನಿಮ್ಮ ಡ್ರೆಸ್ ಕೋಡ್ ಹೇಗಿದ್ರೇನು ಒಪ್ಕೋತಾರೆ. ಹೇಗಿದ್ರೇನು ಅನ್ನೋ ಕಾರಣದಿಂದ ನೀವು ಯಾವ ತರನೋ ಹಾಕೊಂಡು ಹೋಗ್ಬೋದು ಅಂತ ಯಾವ್ದಾವ್ದೋ ಜಾತ್ರೆ ಡ್ರೆಸ್ ಗಳನ್ನೆಲ್ಲ ಹಾಕೊಂಡು ಹೋಗ್ಬಿಡ್ಬೇಡಿ. ಕ್ಯಾಶುಯಲ್ ಆಗಿ ಒಂದು ಡ್ರೆಸ್ ನ ಹಾಕೊಂಡು ಹೋಗ್ಬಿಡಿ. ಲೈಕ್ ಫಾರ್ಮಲ್ಸ್ ಆಗಿರ್ಬೋದು, ಇಲ್ಲ ಕ್ಯಾಶುಯಲ್ ಡ್ರೆಸ್ ಯಾವ್ದಾದ್ರು ಆಗಿರ್ಬೋದು, ಇದನ್ನ ಹಾಕೊಂಡು ಹೋಗಿ. ಸೊ ನೀವು ಯೂನಿಫಾರ್ಮ್ ಇದ್ರೇನು, ನಿಮ್ ಕಾಲೇಜಿಂದ ಯೂನಿಫಾರ್ಮ್ ಇರುತ್ತೆ ಸರ್ಟೆನ್ ಪೀಪಲ್ಸ್ಗೆ. ಸೊ ಯೂನಿಫಾರ್ಮ್ ಇದ್ರೇನು ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಡಿ. ಸೊ ಅವಾಗಲೇ ಒಂದು ಸರ್ಟೆನ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಯೂನಿಫಾರ್ಮ್ ಹಾಕೊಂಡಾಗ. ಸೊ ಯೂನಿಫಾರ್ಮ್ ಇದ್ರೆ ಯೂನಿಫಾರ್ಮ್, ಇಲ್ಲ ಕ್ಯಾಶುಯಲ್ ಡ್ರೆಸ್ ನ ಫಾಲೋ ಮಾಡ್ತಾ ಹೋಗಿ ಡ್ರೆಸ್ ಕೋಡ್. ಬಟ್ ಯಾವುದೇ ಒಂದು ಡ್ರೆಸ್ ಕೋಡ್ ನೋಟಿಫಿಕೇಶನ್ KEA ಬೋರ್ಡ್ ಅವ್ರು ಬಿಟ್ಟಿಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ದೆನ್ ಡಾಕ್ಯುಮೆಂಟ್ಸ್ ಯಾವ್ದೆಲ್ಲ ತಗೊಂಡೋಗ್ಬೇಕು, ನಿಮ್ಮ ಕಾಲೇಜ್ ID ಕಾರ್ಡ್ ತಗೊಂಡೋಗಿರಿ. ಕಾಲೇಜ್ ID ಕಾರ್ಡ್ ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ತಗೊಂಡೋಗಿರಿ. ದೆನ್ ಹಾಲ್ ಟಿಕೆಟ್ ತಗೊಂಡೋಗಿ, ಹಾಲ್ ಟಿಕೆಟ್ ಅನ್ನು ತಗೊಂಡೋಗ್ಲೇಬೇಕು. ದೆನ್ ಇದಾದ್ಮೇಲೆ ನಿಮ್ಮ ಒಂದು ID, ಯಾವ್ದಾದ್ರು ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಇದ್ರಲ್ಲಿ ಯಾವ್ದಾದ್ರು ಒಂದು ID ಚೂಸ್ ಮಾಡ್ಕೊಂಡು ಅದನ್ನು ತಗೊಂಡೋಗ್ಬಿಡಿ. ಸೊ ಇಷ್ಟೇ ಡಾಕ್ಯುಮೆಂಟ್ಸ್. ಇದು ಬಿಟ್ಬಿಟ್ಟು ನೀವು ಮಾರ್ಕ್ಸ್ ಕಾರ್ಡ್ ತಗೊಂಡೋಗ್ಬೇಕು, ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಈಗ ರಿಸಲ್ಟ್ ಏನ್ ಬಿಟ್ಟವ್ರು ಅದ್ರದ್ದೆಲ್ಲ ತಗೊಂಡೋಗ್ಬೇಕು. ಸೊ ಈ ತರ ಕ್ವಶನ್ ಎಲ್ಲ ಇರುತ್ತೆ, ಅದೆಲ್ಲ ಏನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಡಿ. ಬರೀ 3 ಡಾಕ್ಯುಮೆಂಟ್ಸ್ ನೀವು ತಗೊಂಡೋದ್ರೇನೆ ಸಾಕು. ದೆನ್ ಇದಾದ್ಮೇಲೆ ಎಕ್ಸಾಮ್ ಸೆಂಟರ್ಗೆ ಎಷ್ಟೊತ್ತಿಗೆ ರೀಚ್ ಆಗಬೇಕು. ತುಂಬಾ ಜನ ಹೇಳ್ತಾರೆ ಎಕ್ಸಾಮ್ ಸೆಂಟರ್ಗೆ ಒಂದು ಅರ್ಧ ಅವರ್ ಮುಂಚೆ ರೀಚ್ ಆಗು, 1 ಅವರ್ ಮುಂಚೆ ರೀಚ್ ಆಗು. ನೀವು ಎಷ್ಟು ಜಲ್ದಿ ರೀಚ್ ಆಯ್ತೀರೋ ಆದಷ್ಟು, ಸೊ ಅಷ್ಟು ನಿಮ್ಗೆ ಒಳ್ಳೇದು. ಬಿಕಾಸ್ ಒಬ್ಬೊಬ್ರು ಎಕ್ಸಾಮ್ ಸೆಂಟರ್ ಬಂದು ನೀವೇನ್ ಲೊಕೇಶನ್ ಅಲ್ಲಿ ಇರ್ತೀರಾ ಆ ಲೊಕೇಶನ್ ಇಂದ 25 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಸೊ ಅಷ್ಟು ದೂರದಲ್ಲೆಲ್ಲ ಎಕ್ಸಾಮ್ ಸೆಂಟರ್ ಇರುವಾಗ ನೀವು ಸ್ವಲ್ಪ ಆದಷ್ಟು ಬೇಗ ಹೋದಷ್ಟು ಅಲ್ಲಿ ಬಂದು ನಿಮ್ಗೇನೆ ಅಡ್ವಾಂಟೇಜ್ ಆಗಿರುತ್ತೆ. ಸೊ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಹೋಗಿ ನೀವು ನಿಮ್ ಸೀಟ್ ನಂಬರ್ ನ ನೋಡ್ಕೋಬಹುದು, ಹಾಲ್ ನಂಬರ್ ನ ನೋಡ್ಕೋಬಹುದು. ಅಲ್ಲಿನ ವಾತಾವರಣ ನನಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ. ಬಿಕಾಸ್ ನೀವು ನಾಳೆನೂ ಎಕ್ಸಾಮ್ ಬರೀತೀರಾ, ನಾಡಿದ್ದು ಅಲ್ಲೇ ಎಕ್ಸಾಮ್ ಬರೆಯೋ ತರ ಇರುತ್ತೆ. ಸೊ ಆ ತರ ಸಿಚುವೇಶನ್ಸ್ ಇರುವಾಗ ಸೊ ನಿಮ್ಮ ಒಂದು ವಾತಾವರಣ ನೀವು ತಿಳ್ಕೊಂಡ್ರೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಜಲ್ದಿ ಹೋಗ್ಬಿಟ್ಟು ಅವಾಗ ನಿಮ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಮಾರನೇ ದಿನಕ್ಕೆ ಹೇಗೆಲ್ಲ ಓದ್ಕೊಂಡು ಎಷ್ಟೊತ್ತಿಗೆ ನಾನು ರೀಚ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇ ದಿನ ಜಲ್ದಿನೇ ಹೋಗ್ಬಿಡಿ, ಆದಷ್ಟು ಬೇಗ 1 ಅವರ್ ಮುಂಚೆ ಹೋದ್ರೂ ಪರವಾಗಿಲ್ಲ. ದೆನ್ ರಿವಿಷನ್ ಹೇಗ್ ಮಾಡ್ಬೇಕು. ರಿವಿಷನ್ ಬಂದು ಇವಾಗ ನೀವು ಎಕ್ಸಾಮ್ ಡೇ ಎಕ್ಸಾಕ್ಟ್ ಡೇ ಏನಿರುತ್ತೆ ಅದಕ್ಕೆ ಮುಂಚೆ ರಿವಿಷನ್ ಮಾಡಿದ್ರೆ ಒಳ್ಳೇದ. ನನ್ನ ಪ್ರಕಾರ ರಿವಿಷನ್ ಅನ್ನೋದು ಒಂದು ಗ್ಲಾನ್ಸ್ ಅಂತಾನೆ ಎಲ್ಲಾರು ಅನ್ಕೋತೀರಾ. ಲೈಕ್ ಏನೋ ಒಂದು ಇವಾಗ ಮ್ಯಾಥ್ಸ್ ಎಕ್ಸಾಮ್ ನೀವು ಪ್ರಿಪೇರ್ ಆಯ್ತಾ ಇದೀರಾ ಅಂದ್ರೆ ಸರ್ಟೆನ್ ಫಾರ್ಮುಲಾಸ್ ನೋಡೋದಾಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಮತ್ತೆ ರಿವೈಸ್ ಮಾಡೋದಾಗಿರ್ಬೋದು, ಈ ತರ ವಿಷಯಗಳು ಮಾಡ್ತಾ ಇರ್ತೀರಾ. ನೀವು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗಕ್ಕೂ ಅರ್ಧ ಅವರ್ ಇನ್ನೇನ್ ಇರುತ್ತೆ, ಆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗಕ್ಕೂ ಮುಂಚೆ ಆ ಅರ್ಧ ಅವರ್ ಅಲ್ಲಿ ನೀವೇನು ಓದಕ್ ಹೋಗ್ಲೇಬೇಡಿ. ಮೈಂಡ್ ನ ರಿಲ್ಯಾಕ್ಸ್ ಆಗಿಡಿ, ಫ್ರೀ ಆಗಿರಿ. ನೀವೇನೋ ಒಂದ್ ಮಾಡಕ್ ಹೋಯ್ತಾ ಇದೀನಿ ಅನ್ನೋದನ್ನ ನೆನೆಸ್ಕೊಳ್ಳಿ ಅಷ್ಟೇನೆ. ನೀವೇನೋ ಒಂದ್ ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಯ್ತಾ ಇದೀನಿ, ನಿನ್ನೆ ನಾನು ಇಷ್ಟು ಓದಿದ್ದೆ, ಇಷ್ಟೇ ಮೈಂಡ್ ಅಲ್ಲಿ ಇರ್ಬೇಕೇ ಬದಲು ಅದನ್ನ ಜ್ಞಾಪಕ ಮಾಡ್ಕೊಂಡು ಇದನ್ನ ಜ್ಞಾಪಕ ಮಾಡ್ಕೊಂಡು ಮಗಪ್ ಮಾಡಿದಾಗ ನಿಮ್ಗೆ ಗೊತ್ತಿರೋ ಆನ್ಸರ್ ನಿಯರ್ ಬೈ ಇರುತ್ತೆ. 2 ಆನ್ಸರ್ ನೀವೇನು OMR ಶೀಟ್ ಅಲ್ಲಿ ಅಟೆಂಡ್ ಮಾಡ್ತೀರಾ ಅವಾಗ. ಸೊ 2 ಆನ್ಸರ್ ನಿಯರ್ ಬೈ ಇರುವಾಗ ನೀವು ಆ ಕನ್ಫ್ಯೂಷನ್ ಅಲ್ಲೇ ತಪ್ಪಾದ ಆನ್ಸರ್ ಮಾರ್ಕ್ ಮಾಡ್ಬಿಡ್ತೀರಾ. ಸೊ ಈ ತರ ಸಿನಾರಿಯೋಸ್ ಎಲ್ಲ ಬರಬಾರ್ದಂದ್ರೆ ನಿಮ್ಮ ಮೈಂಡ್ ನ ಆದಷ್ಟು ರಿಲ್ಯಾಕ್ಸಿಂಗ್ ಆಗಿಕ್ಕಿರಿ. ದೆನ್ ಸರ್ಟೆನ್ ಟ್ರಿಕ್ಸ್ ಆಗಿರ್ಬೋದು, ಆಮೇಲೆ ಈ ಎಕ್ಸಾಮ್ ಅಟೆಂಡ್ ಮಾಡುವಾಗ ಹೇಗೆ ಜಾಸ್ತಿ ಸ್ಕೋರ್ ಮಾಡೋದು, ಇದಕ್ ಮುಂಚೆ ಹೇಗೆ ಓದ್ಕೊಳ್ಳೋದು, ನಾನು ಇಷ್ಟು ದಿನ ಏನು ಓದಿಲ್ಲ, ಏನಾದ್ರೂ ಒಂದು ಚಿಕ್ಕ ಟ್ರಿಕ್ಸ್ ಇರುತ್ತಾ ಅನ್ನೋ ತರ ತುಂಬಾ ಜನ ಕ್ವಶನ್ ಇರುತ್ತೆ. ಅದಕ್ಕೂ ಇನ್ನೊಂದು ವಿಡಿಯೋ ಇವತ್ತೇನೆ ಅಪ್ಲೋಡ್ ಮಾಡ್ತೀನಿ, ಈಗ್ಲೇನೆ ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆಗೇನೆ. ಸೊ ಆ ವಿಡಿಯೋ ನಾನು ನೋಡ್ಕೋಬಿಡಿ, ಎಲ್ಲಾನು ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ದೆನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಗೂ ಯೂಸ್ಫುಲ್ ಆಗಿರುತ್ತೆ ಅಂದ್ರೆ ಅವ್ನಿಗೂ ಶೇರ್ ಮಾಡ್ಬಿಡಿ. ಸೊ ಇದೇ ಇವತ್ತಿನ ಫ್ಯಾಕ್ಟ್.